ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗುರು ಕನ್ನಡ ಲಾಗ್ಸ್. ಈಗ ನಾನು ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ದೀರಾ ನೀವು. ಇಲ್ಲಿ ಯಾವುದೋ ಒಂದು ಪ್ರಾಣಿ ಕಾಣಿಸ್ತಾ ಇದೆ ನಿಮಗೆ. ಬಟ್ ಅದು ಯಾವ ಪ್ರಾಣಿ ಅಂತಂದರೆ ಅದನ್ನು ತಾಮಿನ್ ಜಿಂಕೆ ಅಂತ ಹೇಳ್ತಾರೆ. ನಾನು ಈಗ ಎಲ್ಲಿಗೆ ಬಂದಿದ್ದೀನಿ ಅಂತೇಳಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಎಸ್ ಫ್ರೆಂಡ್ಸ್, ನಾನು ಇವತ್ತು ಬಂದಿರೋದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಬನ್ನೇರುಘಟ್ಟ ಉದ್ಯಾನವನಕ್ಕೆ. ಈ ಉದ್ಯಾನವನಕ್ಕೆ ಬರೋಕ್ಕೆ ಕಾರಣ ಏನು ಅಂತಂದರೆ, ಈ ಉದ್ಯಾನವನದಲ್ಲಿ ಇರೋ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಆ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಪ್ರಾಣಿ ಮತ್ತು ಪಕ್ಷಿ ಹತ್ರ ಹೋಗಿ ಅದ್ರ ಇನ್ಫಾರ್ಮೇಷನ್ನು ಮತ್ತು ಆ ಪ್ರಾಣಿನ ತೋರಿಸ್ತೀನಿ. ಅದನ್ನು ನಿಮ್ಮ ಮನೆಯಲ್ಲಿ ಇರೋ ಚಿಕ್ಕ ಮಕ್ಕಳಿಗೆಲ್ಲ ತೋರಿಸಿ, ಮತ್ತು ಪ್ರಾಣಿಗಳು ಮತ್ತು ಪಕ್ಷಿಗಳು ಏನೆಲ್ಲ ಆಹಾರ ತಿಂತವೆ ಮತ್ತು ಅದಕ್ಕೆ ಏನೆಲ್ಲ ಕರೀತಾರೆ ಅಂಥೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಇದು ಮತ್ತು ಈ ಪ್ರಾಣಿಗಳನ್ನೆಲ್ಲ ತೋರಿಸೋದಕ್ಕೆ ಕಾರಣ ಏನು ಅಂದರೆ, ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು LKG UKG ಮತ್ತು ಫಸ್ಟಿಂದ 10th ಇರ್ತಾರೆ. ಅವ್ರಿಗೆ ಯಾವ ಪ್ರಾಣಿ ಯಾವ ಥರ ಇರುತ್ತೆ ಅಂತೆಲ್ಲ ಗೊತ್ತಿರಲ್ಲ. ಬಟ್ ನೀವು ಈ ವಿಡಿಯೋ ಮುಖಾಂತರ ಈ ಪ್ರಾಣಿಗಳನ್ನ ತೋರಿಸಿ ಮತ್ತು ಅದ್ರ ಮುಂದೆಗಡೆ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಓದಿ ಅವ್ರಿಗೆಲ್ಲ ಹೇಳಿದ್ರೆ ಅವ್ರಿಗೆ ಪ್ರಾಣಿ ಮತ್ತು ಪಕ್ಷಿಗಳ ನಾಲೆಡ್ಜ್ ಬರುತ್ತೆ. ಫ್ರೆಂಡ್ಸ್, ಇದು ಈ ಬನ್ನೇರುಘಟ್ಟ ಉದ್ಯಾನವನಕ್ಕೆ ಬೆಂಗಳೂರು ಮೆಜೆಸ್ಟಿಕ್ಕಿಂದ 365 ಬಸ್ ಬರುತ್ತೆ. ಆ ಬಸ್ಸು ಡೈರೆಕ್ಟು ಬನ್ನೇರುಘಟ್ಟ ಉದ್ಯಾನವನಕ್ಕೇ ಬರುತ್ತೆ. ಮತ್ತು ಆನೇಕಲ್ಲಿಂದ 365 ಫೀ ಬರುತ್ತೆ. ಅದು ಬೆಂಗಳೂರು ಟು ಮೆಜೆಸ್ಟಿಕ್ ಬಸ್ಸಾಗಿರುತ್ತೆ. ಅದರಲ್ಲಿ ನೀವು ಬರ್ಬೋದು. ಒಂದು ಅಲ್ಲಿಂದ ಇಲ್ಲಿಗೆ ಬರ್ಬೋದು. ಚೆನ್ನಾಗಿದೆ, ವಿಸಿಟ್ ಮಾಡಿ. ತುಂಬಾ ನೀವಿಲ್ಲಿ ಅಮೌಂಟ್ ಏನು ಕೊಡ್ತೀರೋ ಅದಕ್ಕಿಂತ ಜಾಸ್ತಿ ನಿಮಗೆ ನಾಲೆಡ್ಜ್ ಬರುತ್ತೆ. ನೋಡ್ತಾ ಇರ್ಬೋದು, ಇದು ನೀಲಿ ಜಿಂಕೆ.
ಇದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ. ಈಗ ನೋಡ್ತಾ ಇರ್ಬೋದು ನೀವು, ಬೋಟಿಂಗಲ್ಲಿ ಹೋಗ್ತಾ ಇದ್ದಾರೆ ಜನ. ಟೂ ಸೀಟರ್ಸ್ಗೆ 200, 4 ಸೀಟರ್ಸ್ಗೆ 400. ನೋಡಿ, ನೀವು ನೋಡ್ತಾ ಇದ್ದೀರಾ, ಇದು ಬೋಟಿಂಗು. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಬೋಟಿಂಗ್ ಯಾವ ಥರ ಓಡಿಸ್ಬೇಕು ಅನ್ನೋದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಟೂ ಸೀಟರ್ಸ್ಗೆ 200 ರೂಪೀಸ್ ಅಂತೆ. ಇದು ಬೋಟಿಂಗಲ್ಲಿ ಬರ್ತಾ ಇದ್ದಾರೆ. ರೋಡು ಈ ಇನ್ಫಾರ್ಮೇಷನ್ ಎಲ್ಲ ಬಂದಿದ್ದು. ಮತ್ತು ಯಾವ ಊರಲ್ಲಿ ಜಾಸ್ತಿ ಇದೆ, ಇದು ನೀರಿದ್ರೆ ರೇಟು. ಮೇಲೆ ಮತ್ತು ಇಲ್ಲಿ ಬನ್ನೇರುಘಟ್ಟ ಝೂ ಅಲ್ಲಿ ಪ್ರಾಣಿಗಳ ನಕ್ಷೆ ಇದೆ. ಅಂದರೆ ನಿಮ್ಗೆ ಯಾವ ಪ್ರಾಣಿಗಳ ಹತ್ರಕ್ಕೆ ಹೋಗ್ಬೇಕಂದ್ರೆ, ಬನ್ನೇರುಘಟ್ಟ ಝೂ ಅಲ್ಲಿ ಇಷ್ಟು ಪ್ರಾಣಿಗಳು ಪಕ್ಷಿಗಳಿದ್ದಾವೆ. ನಿಮಗೆ ಎಲ್ಲಿ ಹೋಗಬೇಕು ಅಂತಂದರೆ ಅಲ್ಲಿಗೆ ನಕ್ಷೆ ಇದೆ. ನಕ್ಷೆ ಪ್ರಕಾರ ನೀವು ಹೋಗ್ಬೋದು. ಮತ್ತು ಇಲ್ಲೆಲ್ಲ ಪಕ್ಕದಲ್ಲೆಲ್ಲ ಡೂಸ್ ಆ್ಯಂಡ್ ಡೋಂಟ್ಸ್ ಎಲ್ಲ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅದರ ಪಕ್ಕದಲ್ಲಿ ಸುವರ್ಣಮುಖಿ ಕೆಫೆ ಅಂತಿದೆ, ಅಲ್ಲೆಲ್ಲ ಕೂಲ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ. ಈ ಸುವರ್ಣಮುಖಿ ಕೆಫೆ ಅಂತೇಳಿ ಬನ್ನೇರುಘಟ್ಟ ಝೂ ಅಲ್ಲಿದೆ. ನಮ್ಮ ಮೊದಲೆಲ್ಲ ಇರಲಿಲ್ಲ, ಈಗ ಹೊಸ್ದಾಗಿ ಕಟ್ಟಿದ್ದಾರೆ, ಚೆನ್ನಾಗಿದೆ. ಯಾವಾಗಲಾದ್ರು ಬಂದರೆ ಸುವರ್ಣಮುಖಿಗೆ ಝೂಗೆ ಬನ್ನಿ. ಯಾವಾಗಲಾದರೂ ಫ್ಯಾಮಿಲಿ ಜೊತೆ ಅಂದರೆ ಮಕ್ಕಳನ್ನ ಕರ್ಕೊಂಡು ಬನ್ನೇರುಘಟ್ಟ ಝೂಗೆ ಬನ್ನಿ. ಇಲ್ಲಿ ಬನ್ನೇರುಘಟ್ಟ ಝೂಗೆ ಬಂದರೆ
ಎಲ್ಲ ಪ್ರಾಣಿಗಳನ್ನೂ ಎಲ್ಲ ಪಕ್ಷಿಗಳನ್ನೂ ಬನ್ನೇರುಘಟ್ಟ ಝೂ ಅಲ್ಲಿ ಒಂದೇ ದಿನ ನಿಮ್ಮ ಮಕ್ಳಿಗೆ ತೋರಿಸಿ ಪ್ರಾಣಿಗಳು ಯಾವ ಥರ ಇರುತ್ತೆ ಮತ್ತು ಅದ್ರ ಪರಿಚಯ ಅನ್ನೋದೆಲ್ಲ, ಅದ್ರ ಪರಿಚಯ ಏನೆಲ್ಲ ಊಟ ತಿನ್ನುತ್ತೆ, ಆಮೇಲೆ ಅದನ್ನು ಏನಂತ ಕರೀತಾರೆ ಅನ್ನೋದನ್ನೆಲ್ಲ ಹೇಳಿ ಬೋರ್ಡಲ್ಲೇ ಮೆನ್ಷನ್ ಮಾಡಿರ್ತಾರೆ. ಫ್ರೆಂಡ್ಸ್ ನೋಡಿ, ಬನ್ನೇರುಘಟ್ಟ ಉದ್ಯಾನವನ ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿಗೆ ಬಂದರೆ ಎಲ್ಲ ಪ್ರಾಣಿಗಳ ಇನ್ಫಾರ್ಮೇಷನ್ ತಿಳ್ಕೊಬೋದು. ಯಾವಾಗಲಾದರೂ ಫ್ಯಾಮಿಲಿ ಜೊತೆ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಮಕ್ಕಳನ್ನ ಕರ್ಕೊಂಬಂದರೆ ನಿಮಗೆ ಎಲ್ಲ ಪ್ರಾಣಿಗಳ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಮತ್ತು ನೋಡೋದಕ್ಕೆಲ್ಲ ಒಂದೇ ಥರ ಇರುತ್ತೆ ಪ್ರಾಣಿಗಳು, ಬಟ್ಟು ಬೇರೆ ಬೇರೆ ರೀತಿಯಾಗಿರುತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು, ಮತ್ತು ಅವು ಏನು ಆಹಾರ ತಿನ್ನುತ್ತೆ, ಮತ್ತು ಅದು ಇರೋದಕ್ಕೆ ಯಾವ ಥರ ಎಲ್ಲ ಗೂಡೆಲ್ಲ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ನೋಡ್ಬೋದು. ಮಕ್ಕಳನ್ನೆಲ್ಲ ಕರ್ಕೊಂಬನ್ನಿ. ಬುಕ್ಕಲ್ಲಿ ಆನೆ, ಸಿಂಹ, ತೋಳ, ಚಿರತೆ ಎಲ್ಲ ಯಾವ ಥರ ಇರುತ್ತೆ ಅಂಥೇಳಿ ಬುಕ್ಕಲ್ಲಿ ನೋಡಿರ್ತಾರೆ. ಅದೇ ಇಲ್ಲಿ ಬನ್ನೇರುಘಟ್ಟ ಉದ್ಯಾನವನಕ್ಕೆ ಕರ್ಕೊಬಂದರೆ ಅವ್ರಿಗೆ ಸಿಂಹ ಈ ಥರ ಇರುತ್ತೆ, ಮತ್ತು ಅದು ಇರೋದಕ್ಕೆ ಯಾವ ಥರ ಗೂಡು ಮಾಡಿದ್ದಾರೆ, ಮತ್ತು ಅದು ಯಾವ ಥರ ಫುಡ್ಡು, ಏನೆಲ್ಲ ಫುಡ್ ತಿನ್ನುತ್ತೆ ಅಂಥೇಳಿ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿರ್ತಾರೆ. ಮುಂದೆಗಡೆನೇ ಬೋರ್ಡ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನು ಅಂದರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಪರಿಸರ ತುಂಬಾ ಚೆನ್ನಾಗಿದೆ. ಎಲ್ಲ ರೀತಿಯ ಮರಗಳಿದ್ದಾವೆ, ಚೆನ್ನಾಗಿದೆ. ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಬಂದರೆ ಈ ಪರಿಸರನ ಸವಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇಲ್ಲಿ ಸಫಾರಿ ಅಂತ ಇದೆ. ಆ ಸಫಾರಿಗೆ 370 ರೂಪೀಸ್ ಆಗುತ್ತೆ. ಸಫಾರಿನಲ್ಲಿ ಯಾರು ನಡೆಯೋಕ್ಕಾಗಲ್ಲ ಅಂಥೇಳಿ ಇರ್ತಾರೋ, ಒಬ್ಬರಿಗೆ ಸಫಾರಿನಲ್ಲಿ ಹೋಗೋದಕ್ಕೆ 370 ರೂಪೀಸ್ ಆಗುತ್ತೆ. ಬಟ್ ನೀವು ನಡ್ಕೊಂಡು ಹೋಗೋ ಆಗಿದ್ದರೆ ಒಬ್ಬರಿಗೆ ಅಡಲ್ಟ್ಸ್ಗೆ 120 ರೂಪೀಸ್ ಆಗಿರುತ್ತೆ. ನೀವು 120 ರೂಪೀಸು ಮತ್ತು 370 ರೂಪೀಸು ಜಾಸ್ತಿ ಆಯಿತು ಅದು ಇದು ಅನ್ಕೊತೀರ. ಬಟ್ ಇಲ್ಲಿ ಉದ್ಯಾನವನಕ್ಕೆ ನಿಮ್ಮ ಫ್ಯಾಮಿಲಿ ಜೊತೆ ಬಂದರೆ 120 ರೂಪೀಸ್ ಏನು ಪೇ ಮಾಡಿರ್ತೀರ ಅದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮಗೆ ಇದು ಉದ್ಯಾನವನ ಬೆಳಗ್ಗೆ 9:30ಗೆ ಓಪನ್ ಆಗಿ 5:30ಗೆ ಎಂಡ್ ಆಗುತ್ತೆ. ಮತ್ತು ಇಲ್ಲಿ ಒಳಗಡೆ ರೆಸ್ಟ್ ರೂಮ್ಸು, ಟಾಯ್ಲೆಟ್ಸ್ ಎಲ್ಲ ಇದೆ. ಮತ್ತು ಈ ಕೆಫೆ ಎಲ್ಲ ಇದೆ. ಕೆಫೆ ಕಾಫಿ ಟೀ ಎಲ್ಲ ಕುಡಿಯೋದಕ್ಕೆ ಕೆಫೆ ಎಲ್ಲ ಇದೆ, ಹೋಟ್ಲೆಲ್ಲ ಇದೆ. ನೀವು ಅದನ್ನೆಲ್ಲ ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ, ನಮ್ಮ ಪರಿಸರನ ಸಂರಕ್ಷಿಸಿ. ನಿಮಗೆ ಒಂದು ಮಾತು ಹೇಳಬೇಕು ಅನಿಸ್ತಾಯಿದೆ, ಏನು ಅಂದರೆ, ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ, ಮನೆಗೊಂದು ಮರ ಊರಿಗೊಂದು ವನ ಅಂತೆಲ್ಲ ಹೇಳಿ ಅದೆಲ್ಲ ಸ್ಕೂಲ್ ಟೈಮಲ್ಲಿ ಓದಿರೋದೆಲ್ಲ ನೆನಪಾಗ್ತಾಯಿದೆ ಫ್ರೆಂಡ್ಸ್. ಇಲ್ಲೆಲ್ಲ ಗಿಳಿಗಳು, ನವಿಲುಗಳೆಲ್ಲ ನೋಡ್ಬೋದು. ಬಟ್ ಗಿಳಿಗಳು, ನವಿಲುಗಳೆಲ್ಲ ನೋಡೋದಕ್ಕೆ
ಮತ್ತು ವೀಡಿಯೋ ಮಾಡೋದಕ್ಕೆ ಆಗಲ್ಲ, ಯಾಕಂದರೆ ಚಿಕ್ಕದಾಗಿ ಪರದೆ ಥರ ಎಲ್ಲ ಹಾಕಿದ್ದಾರೆ, ಅಂದರೆ ಕಂಬಿಗಳೆಲ್ಲ ಹಾಕಿದ್ದಾರೆ. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲ್ಲ. ನೀವು ಯಾವಾಗಲಾದರೂ ಬಂದರೆ ಪಕ್ಷಿಗಳನ್ನೆಲ್ಲ ಡೈರೆಕ್ಟಾಗಿ ನೋಡ್ಬೋದು. ವನ್ಯಜೀವಿ ಪ್ರತಿಜ್ಞೆ. ಭಾರತದ ಪ್ರಜೆಯಾಗಿ ನಾನು ಅರಣ್ಯ, ಸರೋವರ, ನದಿ, ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ರಕ್ಷಿಸುತ್ತೇನೆ ಮತ್ತು ಸುಧಾರಿಸುತ್ತೇನೆ. ಭಾರತದ ಸಂವಿಧಾನದ 51A ಕಾಲಂನಲ್ಲಿ ನನ್ನ ಕರ್ತವ್ಯದ ಪ್ರಕಾರ ಜೀವಂತ ಜೀವಿಗಳ ಬಗ್ಗೆ ಸಹಾನುಭೂತಿಯನ್ನು ಹೊಂದಿದ್ದೇನೆ. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಅಂದರೆ ಈ ಕಾಡು ಪ್ರಾಣಿಗಳು ಈಗ ಬೇಸಿಗೆ ಕಾಲದಲ್ಲೆಲ್ಲ ಕಾಡು ತಪ್ಪಿ ನಾಡಿಗೆ ಬಂದಿರ್ತವೆ. ಸೊ ಊರ ಹತ್ರಕ್ಕೆ ಬಂದಾಗ ಅವನ್ನೆಲ್ಲ ಕಲ್ಲಲ್ಲಿ ಹೊಡೆಯೋದು ಮತ್ತು ಅವಾಗೆಲ್ಲ ಹಿಂಸೆ ಕೊಡೋದೆಲ್ಲ ಮಾಡಬೇಡಿ. ಯಾಕಂದರೆ ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತೇಳಿ. ಅದಕ್ಕೆ ನೀವು ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರು ಬಂದು ಸುರಕ್ಷಿತವಾಗಿ ಆ ಪ್ರಾಣಿಗಳನ್ನ ಕರ್ಕೊಂಡು ಹೋಗ್ತಾರೆ. ಯಾವುದೇ ಕಾರಣಕ್ಕೂ ನೀವು ಹಿಂಸೆ ಕೊಡಬೇಡಿ, ಯಾಕಂದರೆ ನಮ್ಮಂತೆ ಪ್ರಾಣಿಗಳು. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಆನೆಯ ವಿಕಾಸ, ಆನೆ ಯಾವ ಥರ ಎಲ್ಲ ಬೆಳೀತು, ಮತ್ತು ಬೇರೆ ಬೇರೆ ದೇಶದ ಆನೆಗಳು ಯಾವ ಥರ ಇದೆ ಅಂತೆಲ್ಲ ಹೇಳಿ ನೀವು ನೋಡ್ಬೋದು. ನೋಡಿಲ್ಲಿ ಕರಡಿಗಳು ಯಾವ ಥರ ಇರ್ತವೆ, ಮತ್ತು ಆನೆ, ಕಿಂಗ್ ಕೋಬ್ರಾ, ಜಿಂಕೆ, ಮತ್ತು ಸಿಂಹ, ಹುಲಿ, ಚಿರತೆ, ಸ್ಕೆಲ್ಟನ್ ಆಫ್ ಲಯನ್ಸ್. ಅಲ್ಲಿ ನೋಡಿ, ಅದು ಸಿಂಹದ್ದು ಮೂಳೆಗಳು. ಮ್ಯಾಪ್ ಆಫ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನೋಡಿ. ಬಡ್ಸಲ್ಲಿ ಯಾವ ರೀತಿ ಬಡ್ಸಿದೆ ಅಂತೆಲ್ಲ ಹೇಳಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಇದೆಲ್ಲ ಬನ್ನೇರುಘಟ್ಟ ಮ್ಯೂಸಿಯಮಲ್ಲಿ ಮಾತ್ರ ನೋಡ್ಬೋದು ನೀವು. ಇಲ್ಲೆಲ್ಲ ನೋಡಿ ಯಾವ ಥರ ಪಕ್ಷಿಗಳೆಲ್ಲ ಇದ್ದಾವೆ ಅಂತೆಲ್ಲ ಹೇಳಿ ಇದೆ ನೋಡ್ಬೋದು. ಚಿಕ್ಕ ವಯಸ್ಸಲ್ಲಿದ್ದಾಗ ಓದಿದ್ದು ಮಾನವ ವಿಕಾಸ ಯಾವ ಥರ ಆಯಿತು ಅಂತೇಳಿ ಎಲ್ಲ ಈ ಚಿತ್ರದ ಮುಖಾಂತರ ತೋರಿಸಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಜಿಂಕೆಗಳು ಯಾವ ಥರ ಇರ್ತವೆ ಅನ್ನೋದನ್ನೆಲ್ಲ ಈ ವಿಡಿಯೋ ಮುಖಾಂತರ ನೀವು ನೋಡ್ಬೋದು. ಟಚ್ ಮಾಡಬಾರ್ದು, ಅಂದರೆ ಇವೆಲ್ಲ ಪಕ್ಷಿಗಳ ಮೊಟ್ಟೆಗಳು ಯಾವ ಥರ ಇರುತ್ತೆ ಅಂಥೇಳಿ ಒಂದು ಎಕ್ಸಾಂಪಲ್ ತೋರಿಸಿದ್ದಾರೆ ನೋಡಿ. ಕಡೆಯಿಂದ ನೋಡಿ, ಇದು ಪಕ್ಷಿಗಳ ಮೊಟ್ಟೆಗಳು ಎಕ್ಸಾಂಪಲ್ ತೋರಿಸಿದ್ದಾರೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬಂದರೆ ಇಲ್ಲಿ ಎಕ್ಸಿಟ್ ಹತ್ರ ಮ್ಯೂಸಿಯಮ್ ಇದೆ. ಅದರಲ್ಲಿ ಪ್ರಾಣಿಗಳು ಯಾವ ಥರ ವಿಕಾಸ ಹೊಂದಿದ್ವು ಮತ್ತು ಪಕ್ಷಿಗಳ ಮೊಟ್ಟೆಗಳು ಎಲ್ಲ ಇದೆ. ಅದನ್ನೆಲ್ಲ ನೀವು ನೋಡ್ಬೋದು. ಬಂದಾಗ ತಪ್ಪದೆ ವಿಸಿಟ್ ಮಾಡಿ, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟಾಟಾ, ಸಿ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.